ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನು ಉದ್ದೇಶಿಸಿ ಕುಂತಿ ಯಾವ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ಲು ಆ ಪ್ರಾರ್ಥನೆಯನ್ನು ಇವತ್ತಿನ ದಿವಸ ನಾವು ಸುಭಾಷಿತವಾಗಿ ತೆಗೆದುಕೊಂಡಿದ್ದೀವಿ. ಈ ಸುಭಾಷಿತ ಈ ಪ್ರಕಾರವಾಗಿ ಇದೆ. ವಿಪದ ಸಂತುತ ಶಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಈ ಸುಭಾಷಿತದ ಅರ್ಥ ಏನು ಅಂತಂದರೆ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರತಿಯೊಬ್ಬರು ಏನೋ ಒಂದು ಕೇಳ್ತಾರೆ. ನನಗೆ ಅದನ್ನು ಕೊಡಿಸು, ನನಗೆ ಈ ಒಂದು ಸಿದ್ಧಿ ಆಗೋ ಹಾಗೆ ಮಾಡು, ನನಗೆ ಈ ಅನುಕೂಲ ಆಗೋ ಹಾಗೆ ಮಾಡು ಅಂತ ಆತನನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥವ್ರು ಭಕ್ತರಾಗಿ, ಅಥವಾ ಅವನ ಜೊತೆ ಇರೋ ಸಲಿಗೆಯಿಂದ ಅವನ ಇನ್ಫ್ಲೂಯೆನ್ಸ್ನ ಬಳಸ್ಕೊಳ್ತಕ್ಕಂಥವ್ರು. ಈ ಥರ ಪ್ರತಿ ಹಂತದಲ್ಲೂ ಅಷ್ಟೇ, ಪಾಂಡವರಾಗ್ಬೋದು, ದ್ರೌಪದಿ ಆಗ್ಬೋದು, ಬಲರಾಮನಾಗ್ಬೋದು, ಅವನ ಅಣ್ಣನಾಗಿದ್ದರೂ ಸಹ ಕೊನೆಗೆ ಅವನ ತಂದೆ ತಾಯಿಗಳಾದಂಥ ದೇವಕಿ ವಸುದೇವರು ಕೂಡ ಏನೋ ಕೇಳ್ತಾರೆ, ನಮಗೇನಾದರೂ ಕೊಡು, ಇಂಥದ್ದನ್ನು ನಾವು ನಿಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇಡೀ ಮಹಾಭಾರತದಲ್ಲಿ ಕೃಷ್ಣನಿಂದ ಏನನ್ನೂ ಅಪೇಕ್ಷೆ ಪಡೆದೇ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಆಕೆ ಕುಂತಿ ಮಾತ್ರ ಆಗಿರ್ತಾಳೆ. ಕುಂತಿ ಶ್ರೀಕೃಷ್ಣನಿಗೆ ಸೋದರತ್ತೆ ಆಗ್ತಾಳೆ. ಸೊ ಮಹಾಭಾರತ ಯುದ್ಧ ಎಲ್ಲ ಮುಗಿದ ನಂತರ ಪರಮಾತ್ಮ ಕೇಳ್ತಾನೆ, ನೀನು ನನ್ನ ಏನೂ ಕೇಳಿಲ್ಲ ಅತ್ತೆ, ನೀನು ಇಷ್ಟು ವರ್ಷಗಳಿಂದ ನೀನು ಒಂದೇ ಒಂದು ಸಲ ಕೂಡ ನಾನು ಏನನ್ನೂ ಕೇಳ್ಕೊಂಡಿಲ್ಲ, ನೀನು ಏನು ಬೇಕು ಕೇಳು, ಇವತ್ತಿನ ದಿವಸ ನಾನು ಕೊಡ್ತೀನಿ. ನೀನು ಸಾಕ್ಷಾತ್ ಬ್ರಹ್ಮನ ಸ್ಥಾನ ಬೇಕು ಅಂತ ಕೇಳಿದರೆ ನಾನು ನಿನಗೆ ಆ ಪದವಿಯನ್ನೇ ಕೊಟ್ಬಿಡ್ತೀನಿ, ಬ್ರಹ್ಮ ಪದವಿಯನ್ನೇ, ಏನು ಬೇಕು ಕೇಳು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಕುಂತಿ ಕೇಳಿದ್ದಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಕೇಳಿಬಿಡ್ಬೋದಾಗಿತ್ತು. ಆದರೆ ಕುಂತಿ ಏನು ಕೇಳ್ತಾಳೆ ಅಂತಂದರೆ, ಪರಮಾತ್ಮ ನನಗೇನು ಬೇಡ, ನನಗೆ ಮತ್ತೆ ಮತ್ತೆ ಕಷ್ಟಗಳನ್ನು ಕೊಡ್ತಾ ಇರು ನೀನು, ವಿಪದ ಸಂತುತ ಶಶ್ವತ್ ತತ್ರ ತತ್ರ ಜಗದ್ಗುರೋ ಅಂತ ಕೇಳ್ತಾಳೆ. ಮತ್ತೆ ಮತ್ತೆ ನನಗೆ ಕಷ್ಟಗಳನ್ನು, ತೊಂದರೆಗಳನ್ನು, ಚಾಲೆಂಜಸ್ನ ಕೊಡ್ತಾನೇ ಇರು ಅಂತ ಕೇಳ್ತಾಳೆ. ಯಾಕಂತಂದರೆ ನಾವು ಸುಖವಾಗಿರುವಾಗ ಭಗವಂತನ ನೆನೆಸ್ಕೊಳ್ಳೋದಿಲ್ಲ, ನಾವು ಮರ್ತು ಬಿಡ್ತೀವಿ. ಭಗವಂತ ನೀನೇನು ಮಾಡಬೇಡ, ಪರವಾಗಿಲ್ಲಪ್ಪ, ನನಗೆಲ್ಲ ಗೊತ್ತಿದೆ, ನಾನು ನೋಡ್ಕೊಳ್ತೀನಿ ಅಂತೀವಿ. ಆ ಥರದ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಕಷ್ಟ ಬಂದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ಅಂತ ಅದಕ್ಕೆ ದೊಡ್ಡವರು ಹೇಳ್ತಾರೆ. ಆ ಪ್ರಕಾರ ತೊಂದರೆ ಬಂದಾಗ ಮಾತ್ರ ನಾವು ನೆನೆಸ್ಕೊಳ್ತೀವಿ ಭಗವಂತನನ್ನು. ಅದಕ್ಕೋಸ್ಕರ ಭಗವಂತನನ್ನು ಮರಿಬಾರ್ದು, ಭಗವಂತನಿಂದ ದೂರ ಆಗಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಕುಂತಿ ಎಲ್ಲ ಜೀವಾತ್ಮಗಳ ಒಂದು ಪ್ರತಿನಿಧಿಯಾಗಿ ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಮೇಲಿಂದ ಮೇಲೆ ಕಷ್ಟ ಕೊಡ್ತಾನೇ ಇರಪ್ಪ, ನನಗೆ ಕಷ್ಟ ಕೊಟ್ಟಾಗ ಆ ಒಂದು ಉದ್ದೇಶದಿಂದ ಆದರೂ ನಾನು ನಿನ್ನ ಸ್ಮರಣೆಯನ್ನು ಮಾಡ್ಕೊಳ್ತಾ ಇರ್ತೀನಿ, ಸದಾಕಾಲ ನಿನ್ನ ಸ್ಮರಣೆಯಲ್ಲಿ, ನಿನ್ನ ಧ್ಯಾನದಲ್ಲಿ, ನಿನ್ನ ಚಿಂತನೆಯಲ್ಲೇ ಇರ್ತೀನಿ ಅನ್ನತಕ್ಕಂಥದ್ದು ಕುಂತಿ ಹೇಳ್ತಕ್ಕಂಥ ಮಾತಾಗಿರುತ್ತೆ.